ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಹಗರಣ ಬೆನ್ನತ್ತಿರುವಂತಹ ಇಡಿ ಅಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ನಡೀತಾ ಇದೆ. ಪಶು ವೈದ್ಯಾಧಿಕಾರಿಯಾಗಿ ನೇಮಕವಾಗಿದ್ದಂತ ನವೀನ್ ಕುಮಾರ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇರೋದು. ಅಕ್ರಮವಾಗಿ ನೇಮಕವಾದ ಆರೋಪದ ಹಿನ್ನೆಲೆ ಇಡಿ ಅಧಿಕಾರಿಗಳ ದಾಳಿ ನಡೀತಾ ಇರೋದು. ನವೀನ್ ಕುಮಾರ್ ಮನೆಯಲ್ಲಿ ಶೋಧ ನಡೆಸ್ತಾ ಇರುವಂತ ಅಧಿಕಾರಿಗಳು ಅಕ್ರಮ ನೇಮಕದ ದಾಖಲೆಗಳ ಪತ್ತೆಗೆ ಶೋಧ ಕಾರ್ಯ ನಡೀತಾ ಇದೆ. ಆ ಎಕ್ಸಾಮ್ ಅಲ್ಲಿ ನಿಜಕ್ಕೂ ಪಾಸ್ ಆಗಿದ್ರ, ಅರ್ಹತೆ ಇತ್ತ, ಅಕ್ರಮವಾಗಿ ನೇಮಕ ಆಗಿದ್ದಾರೆ ಅನ್ನುವಂತ ಆರೋಪ ಏನಿದೆ ಅದು ನಿಜಾನ? ಅದ್ರ ಬಗ್ಗೆ ಅಧಿಕಾರಿಗಳು ಈಗ ದಾಖಲೆಗಳನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗಿದ್ದಾರೆ. ತಾಳಿಕಟ್ಟೆಯಲ್ಲಿ ಕೂಡ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಪಶು ವೈದ್ಯಾಧಿಕಾರಿಯಾಗಿ ನವೀನ್ ನೇಮಕಗೊಂಡಿದ್ರು. ಹೀಗಾಗಿ ಅವರು ಕೂಡ ದುಡ್ಡು ಕೊಟ್ಟು ಅಂದ್ರೆ ಲಂಚ ಕೊಟ್ಟು ಈ ಹುದ್ದೆಯನ್ನ ಪಡ್ಕೊಂಡಿದ್ದ ಆ ಪ್ರಶ್ನೆ ಇದೆ.